ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚಾಯಿತು ಗರ್ವಾಪಸಿ ಲೆಕ್ಕಾಚಾರ. ಲಕ್ಷ್ಮಣ್ ಸವದಿ, ಜನಾರ್ದನ್ ರೆಡ್ಡಿಯು ಬಿಜೆಪಿಗೆ ಬರ್ತಾರಾ? ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಹೇಳಿಕೊಂಡು ಜನರಿಗೆ ವಂಚಿಸ್ತಿದ್ಯಾ ಕಾಂಗ್ರೆಸ್ ಸರ್ಕಾರ? ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿದ್ದು ಗೌರ್ನಮೆಂಟ್ ವಿರುದ್ಧ ಟೀಕೆಗಳ ಮಹಾಪೂರ. ರಾಘವೇಂದ್ರ ಪರ ಬ್ಯಾಟ್ ಬೀಸಿದ ಶಾಮನೂರು ಶಿವಶಂಕರಪ್ಪ. ಅಚ್ಚರಿ ಮೂಡಿಸಿದ ಕಾಂಗ್ರೆಸ್ ಹಿರಿಯ ನಾಯಕರ ನಡೆ. ಬಿಹಾರ ರಾಜಕೀಯ ದೊಂಬರಾಟ. ಬಿಜೆಪಿ ಬೆಂಬಲದೊಂದಿಗೆ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿರುವ ನಿತೀಶ್ ಕುಮಾರ್. ಮಗ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರನಾದ್ರೂ ಸರಿ, ನನ್ನ ಕೆಲಸವನ್ನ ನಾನೇ ಮಾಡ್ತೀನಿ, ಇಂದಿಗೂ ಸಿಲಿಂಡರ್ ಡೆಲಿವರಿ ಮಾಡ್ತಿರುವ ರಿಂಕು ಸಿಂಗ್ ತಂದೆ. ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಬಳಿಕ ಕೇಸರಿ ಪಡೆಯ ಗರ್ವಾಪ್ಸಿ ಲೆಕ್ಕಾಚಾರ ಮತ್ತಷ್ಟು ಹೆಚ್ಚಾಗ್ತಿದೆ ಅನ್ನೋ ಗುಮಾನಿ ಜೋರಾಗಿ ಹಬ್ಬಿದೆ. ಲಕ್ಷ್ಮಣ್ ಸವದಿ ಮತ್ತೆ ಕೇಸರಿ ಪಡೆ ಕದ ತಟ್ತಾರಾ? ಹೀಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ. ಈ ಮಧ್ಯೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಕೂಡ ಬಿಜೆಪಿಗೆ ಮರಳುತ್ತಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಗಂಗಾವತಿಯಲ್ಲಿ ರೆಡ್ಡಿ ಕೊಟ್ಟಿರುವ ಹೇಳಿಕೆ ಈ ಎಲ್ಲ ಚರ್ಚೆಗಳಿಗೆ ರೆಕ್ಕೆ ಪುಕ್ಕ ಸೃಷ್ಟಿಯಾಗುವಂತೆ ಮಾಡಿದೆ. ದೇಶದ ಅಭಿವೃದ್ಧಿ ವಿಚಾರ, ಸಮರ್ಥ ನಾಯಕ, ವಿಶ್ವವನ್ನೇ ಮುನ್ನಡೆಸುವ ಸಾಮರ್ಥ್ಯ ಇರುವ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರ ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳುವ ಅನಿವಾರ್ಯತೆ ಎದುರಾದರೆ ನನ್ನ ಮೊದಲ ಆಯ್ಕೆ ಬಿಜೆಪಿ ಆಗಿರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಅಲ್ಲವೇ ಅಲ್ಲ ಎಂದು ಗಂಗಾವತಿ ಶಾಸಕ KRPP ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಗಂಗಾವತಿಯಲ್ಲಿ ಮಾತನಾಡಿರುವ ಅವರು, ಮೋದಿಯಂತಹ ನಾಯಕನ ನಾಯಕತ್ವ ದೇಶಕ್ಕೆ ಬೇಕಿದೆ. ಉತ್ತಮ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಇದ್ರೂ ಅವರನ್ನು ಮೆಚ್ಚಬೇಕಾದ್ದು ನಮ್ಮ ಧರ್ಮ. ಭಾರತೀಯರಾಗಿರುವ ನಾವು ಮೋದಿಯನ್ನು ಪ್ರಶಂಸಿಸಬೇಕು, ಅಭಿನಂದಿಸಬೇಕು. ಹೀಗಾಗಿ ದೇಶದ ವಿಚಾರ ಬಂದಾಗ ಬಿಜೆಪಿಯವರು ಮುಂದೆ ಬಂದು ಹೊಂದಾಣಿಕೆಯ ಪ್ರಸ್ತಾಪ ಬಿಟ್ಟರೆ ಅದಕ್ಕೆ ನಾನು ಸ್ಪಂದಿಸುತ್ತೇನೆ. ಹೊಂದಾಣಿಕೆ ಆಗುವುದಾದರೆ ಕೇವಲ ಬಿಜೆಪಿಯೊಂದಿಗೆ ಮಾತ್ರ. ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಈ ವಿಷಯವೇ ಅಪ್ರಸ್ತುತ ಎಂದು ಅವರು ತಿಳಿಸಿದರು. ಇಡೀ ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಎಂಬ ವಿಚಾರ ಹೊಂದಿದ್ದಾರೆ. ಹೀಗಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಪಾಲುದಾರಿಕೆ ಆಗಬೇಕು ಎಂದು ಬಿಜೆಪಿ ಬಯಸಿದರೆ ನನ್ನ ಮೊದಲ ಆಯ್ಕೆ ಬಿಜೆಪಿಗೆ ಇರುತ್ತದೆ. ನನ್ನ ಸಂಬಂಧ ಏನಿದ್ರು ನನ್ನ ಮಾತೃಪಕ್ಷ ಬಿಜೆಪಿಯೊಂದಿಗೆ ಮಾತ್ರ ಎಂದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ನನ್ನ ಪಕ್ಷದಿಂದ ಅಭ್ಯರ್ಥಿಗಳನ್ನು ಹಾಕುವಷ್ಟು ಶಕ್ತಿ ನನಗಿಲ್ಲ, ಅದಕ್ಕೆ ಸಮಯವೂ ಇಲ್ಲ. ಹೀಗಾಗಿ ನಾನು ಮೊದಲಿನಿಂದಲೂ ನನ್ನದು ಒಂದೇ ನಿಲುವು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಪಕ್ಷದಿಂದ 5-6 ಕ್ಷೇತ್ರದಲ್ಲಿ ಅಭ್ಯರ್ಥಿ ಹಾಕ್ತೀನಿ. ಹಾಕಿರುವ ಕ್ಷೇತ್ರದಲ್ಲಿ ನನ್ನ ಶಕ್ತಿ ಮೀರಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರಲು ಪ್ರಯತ್ನಿಸ್ತೇನೆ ಅಂತ ಹೇಳಿದ್ರು. ಈ ಎಲ್ಲ ರಾಜಕೀಯ ಡೊಂಬರಾಟದ ಮಾತುಗಳನ್ನ ಕೇಳಿದ್ರೆ 5-6 ಕ್ಷೇತ್ರದಲ್ಲಿ ಸುಮ್ಮನೆ ಅಭ್ಯರ್ಥಿ ಆಗ್ತಂಗೆ ಮಾಡೋದು, ಹಿಂದ್ಗಡೆಯಿಂದ ಬಿಜೆಪಿನ ಬೆಂಬಲಿಸೋದು, ಇದನ್ನು ಬಿಟ್ಟರೆ ರೆಡ್ಡಿ ಏನೂ ಮಾಡೋಕ್ಕಾಗಲ್ಲ. ಜನಾರ್ದನ್ ರೆಡ್ಡಿ ಅವರು ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ. ನಾನು ಯಾಕೆಂದರೆ ಆ ಪ್ರೆಸ್ ಮೀಟಲ್ಲಿ ಮೊದಲ ಸಾಲಲ್ಲಿ ಕೂತಿದ್ದೆ. ಜನಾರ್ದನ ರೆಡ್ಡಿ ಅವರು KRPP ಪಕ್ಷವನ್ನು ಘೋಷಿಸುವ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ತನಗೆ ಆದ ಅವಮಾನಗಳ ಒಟ್ಟು ರೂಪವೇ, ಅದರ ವಿರುದ್ಧ ಸಿಡಿದ ಪರಿಣಾಮವೇ KRPP ಪಕ್ಷ ಅಂದಿದ್ರು. ನಾನು ಸಂಕಷ್ಟಕ್ಕೆ ಸಿಲುಕಿದಾಗ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಬಿಟ್ಟರೆ ಬೇರೆ ಯಾರೂ ನನ್ನ ನೆರವಿಗೆ ಬರಲಿಲ್ಲ. ಬಿಜೆಪಿ ನನ್ನ ಅಕ್ಷರಶಃ ತುಳಿತು ಅಂದರು. ಜೀವನದಲ್ಲಿ ನಾನು ನೋವಂದರೆ ಸಾವನ್ನು ಮಾತ್ರ ನೋಡಬೇಕು, ಅದಕ್ಕಿಂತ ಹೆಚ್ಚು ನೋವನ್ನು ನಾನು ನೋಡಾಯಿತು. ಹೀಗಾಗಿ ನನ್ನ ಮತ್ತು ಬಿಜೆಪಿಯ ಸಂಬಂಧ ಮುಗಿದೋಯ್ತು ಅಂದಿದ್ರು. ಶ್ರೀರಾಮುಲು ವಿಚಾರದಲ್ಲಿ ಕೂಡ ನೆಗೆಟಿವ್ ಮಾತುಗಳನ್ನಾಡಿದರು. ಇವೆಲ್ಲ ಯಾಕ್ರಿ? ಜನಾರ್ದನ್ ರೆಡ್ಡಿ ಅಂದರೆ ಅವ್ರದ್ದೇ ಆದ ಒಂದು ವರ್ಚಸ್ಸು, ಗತ್ತು, ಗೈರತ್ತು ಅಂದ್ಕೊಂಡಿದ್ವಿ. ಈಗ ಮತ್ತೆ ಬಿಜೆಪಿ ಅಂತೆ. ಯಾವಾಗ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ಸಾದರೂ ಒಂದಷ್ಟು ಜನ ಸಿಡಿದಿದ್ದವರ ಮನಸ್ಥಿತಿ ಕೂಡ ಬಿಜೆಪಿ ಕಡೆ ತಿರುಗ್ತಾ ಇದೆ. ವಿಧಿ ಇಲ್ಲ, KRPP ಗೆದ್ದು MLA ಆಗೈತಿ, ಏನು ಮಾಡಲಿ? ಇನ್ನೊಂದಷ್ಟು ಜನರನ್ನ ಗೆಲ್ಲಿಸ್ಕೊಳಕ್ಕಾಯ್ತದ ಲೋಕಸಭೆಯಲ್ಲಿ? ಈಗ ಯಡಿಯೂರಪ್ಪನವರೇ ಮಾತಾಡಿರ್ಬೋದು, ಅಥವಾ ವಿಜಯೇಂದ್ರ ಅವ್ರು ಮಾತಾಡಿರ್ಬೋದು, ಅಥವಾ ಯಾರು ಬೇಕಾದ್ರೂ ಮಾತಾಡಿರ್ಬೋದು. ಶೆಟ್ರನ್ನೇ ಕರ್ಕೊಂಡ್ರಿ, ನನಗೇನು ಕಡಿಮೆ ಆಗೈತೆ, ಕರ್ಕಳಿ ಅತ್ತಗೆ. ಇಷ್ಟು ದಿನ ಬಿಜೆಪಿ ಜೊತೆ ಸಂಬಂಧ ಮುರಿದೋಯ್ತು, ಆಗೋ ಕೆಲಸ ಅಲ್ಲ, ಹೋಗೋ ಕೆಲಸ ಅಲ್ಲ ಅಂತಿದ್ದವರು ಇದೀಗ ನನ್ನ ಸಂಪೂರ್ಣ ಬೆಂಬಲ, ಅವರು ಆಹ್ವಾನವನ್ನು ಕೊಟ್ಟರೆ ಬಿಜೆಪಿಗೆ. ಕಾಂಗ್ರೆಸ್ ಜೊತೆಗಿನ ಸಂಬಂಧ ಅಪ್ರಸ್ತುತ. ಏನು ರಾಜಕೀಯ ರೀ ಅಪ್ಪ! ಎಂಥ ಡ್ರಾಮಾ ಸೀನಿಯರ್ಸ್ ಅಂತ ಬಿಡಬೇಕು. ಒಂದು ಹೊಸ ಪ್ರೋಮೋ ಯಾವ್ದಾರು ಚಾನಲ್ ಅವರು ಈ ಬಾರಿ ನೋಡ್ಬಿಟ್ರೆ ಇವ್ರ ಹಣೆ ಬರಗಳನ್ನ ಜನ, ಅದೇನಾಯ್ತಪ್ಪ ಗಂಗಾವತಿ ಜನ ಹೇಳಬೇಕು, ಅದೇನೋ ಗೆಲ್ಸಿದ್ರೆ 2 BHK ಮನೆ ಅಂತಲ್ಲೇನೋ ಮಾತಾಡ್ದಂಗಿತ್ತು ಜನಾರ್ದನ್ ರೆಡ್ಡಿ ಅವರು. ಹೌದಲ್ವಾ? ಇಲ್ಲ ನಾನೇನಾದ್ರು ತಪ್ಪಾಗಿ ಹೇಳ್ತಿದ್ದೀನ? ಒಂಚೂರು ಯೋಚನೆ ಮಾಡಿ ನೋಡಿ, ಎಲೆಕ್ಷನ್ ಟೈಮಲ್ಲಿ ಏನು ಮಾತಾಡಿದರು ಅಂತ. 2 BHK ಮನೆ ನನ್ನನ್ನು ಗೆಲ್ಸಿದ್ರೆ ಅಂತೇಳಿ ಹೇಳಿದ್ರು. ಮನೆ ಕೊಟ್ಟರೋ ಸೈಟ್ ಕೊಟ್ಟರೋ ಅದೇನು ನೋಡಿ ಒಂಚೂರು. ಕಾಂಗ್ರೆಸ್ನ ಪರವಾಗಿ ನಾನು ಕಾಂಗ್ರೆಸ್ಗೆ ನಾನು ಬೆಂಬಲ ಅಂತ ಕೂಡ ಹೇಳಿದರು.
ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸ್ವಂತ ಬಲದ ಮೇಲೆ ಕಾಂಗ್ರೆಸ್ಸು. ಈಗ ನೋಡಿದ್ರೆ ಜಗದೀಶ್ ಶೆಟ್ಟರು ಬಿ ಜೆ ಪಿ ಕಡೆ ತಿರುಕತ್ತಿದ್ದಂಗೆ ಎಲ್ಲ ಚೇಂಜಸ್ಸು. ಲಕ್ಷ್ಮಣ್ ಸವದಿಯವ್ರಿಗೂ ಬೆಜ್ಜಾನ್ ಕಾಲ್ ಬರ್ತಾಯಿದ್ದಂತ ಅದನ್ನವರೇ ಹೇಳಿದ್ರು. ಜನಾರ್ದನ್ ರೆಡ್ಡಿಯವರು ಮಾತನಾಡಿದ್ದು ನಾನೇ ಕೇಳಿಸ್ಕೊಂಡೆ, ಇಲ್ಲೇನಾಯ್ತು ಅದನ್ನೇ ಹೇಳೋರೆ. ಮೋದಿ ಪ್ರಧಾನಿ ಆಗ್ಬೇಕಂತ ಪಕ್ಷಾತೀತವಾಗಿ ಒಂದಷ್ಟು ಜನ ಮಾತಾಡ್ತಾರೆ, ಅದರಲ್ಲಿ ತಪ್ಪೇನಿಲ್ಲ, ಅದನ್ನು ತಪ್ಪು ಅನ್ನೋಲ್ಲ. ಆದರೆ ನನ್ನ ಬೆಂಬಲ ಮಾತೃಪಕ್ಷಕ್ಕೆ ಈಗ ಮಾತೃ ಪಿತೃ ಎಲ್ಲ ನೆನಪಾಯ್ತಾವ್ರೆ ಲೋಕಸಭೆ ಬತ್ತಿದ್ದಂಗೆ. ಇದು ರಾಜಕೀಯ, ಇದಕ್ಕೆ ರಾಜಕೀಯ ಅನ್ನೋದು. ಇದಕ್ಕೆ ರಾಜಕೀಯವನ್ನು ಗೌರವಿಸಿದರೂ ರಾಜಕಾರಣಿಗಳನ್ನು ದ್ವೇಷಿಸೋದು ಜನ ಇದೇ ವಿಚಾರಕ್ಕೆ. ಬಣ್ಣ ಚಿಟ್ಟೆಗಳು ಕಲರ್ಗಾಗೆ ಆರಿಸೋದು ಅಂತಾರಲ್ಲ, ಇದಕ್ಕೇನೆ. ಒಂದು ಸಲ ಜನಾರ್ದನ್ ರೆಡ್ಡಿ ಅವರು ಎಲೆಕ್ಷನ್ ಟೈಮಲ್ಲಿ, ಎಲೆಕ್ಷನ್ ಆದಮೇಲೆ ಬಿ ಜೆ ಪಿ ವಿರುದ್ಧವಾಗಿ ಏನೆಲ್ಲ ಮಾತಾಡಿರು ಅಂತ ಒಂಚೂರು ಸರ್ಚ್ ಮಾಡಿಬಿಟ್ಟು ನೋಡಿ ಗೊತ್ತಾಯ್ತಿದೆ. ಅಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ನಿಮಗೆ ಅರ್ಥ ಆಗುತ್ತೆ. ಇನ್ನು ಮುಂದಿನ ಸುದ್ದಿ, ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಹೇಳಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಜನರಿಗೆ ವಂಚಿಸುತ್ತಿದೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೀತಿಲ್ಲ ಎಂದು ಕೇಂದ್ರದ ಸಚಿವ ಭೂಪೇಂದ್ರ ಯಾದವ್ ಆಕ್ರೋಶ ಹೊರಹಾಕಿದರು. ಬೆಂಗಳೂರಲ್ಲಿ ನಡೆದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, 5 ರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ಗೆ ಆತ್ಮವಿಶ್ವಾಸವೇ ಇಲ್ಲದಾಗಿದೆ. ಪಶ್ಚಿಮ ಬಂಗಾಳ ಹಾಗೂ ಬಿಹಾರದ ಬೆಳವಣಿಗೆಯಿಂದ ಕಾಂಗ್ರೆಸ್ ಇನ್ನಷ್ಟು ಕುಗ್ಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಜಯಿಸಲಿದೆ. ಬಳಿಕ ರಾಜ್ಯದಲ್ಲಿ ಕಮಲ ಅರಳುವುದು ಗ್ಯಾರಂಟಿ ಎಂದು ಹೇಳಿದರು. 10 ವರ್ಷದ ಅವಧಿಯಲ್ಲಿ ಕರ್ನಾಟಕ ರೈಲ್ವೆ ಹೆದ್ದಾರಿಗೆ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ನೀಡಿದೆ. ನಮಗೆ ಮೋದಿಯೇ ಗ್ಯಾರಂಟಿ ಎಂದು ಹೇಳಿದರು. ಲೋಕಸಭಾ ಸಮರವು ನಮ್ಮೆಲ್ಲರಿಗೂ ಬಹುದೊಡ್ಡ ತಿರುವಿನ ಸ್ವತ್ವ ಪರೀಕ್ಷೆಯಾಗಿದೆ ಅಂತ ಬಿಜೆಪಿಯ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ BS ಯಡಿಯೂರಪ್ಪ ಅವರು ತಿಳಿಸಿದರು. ಇನ್ನು ಇದೇ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು, ಎದುರಾಳಿಗಳನ್ನು ಲಘುವಾಗಿ ಪರಿಗಣಿಸೋದು ಬೇಡ, ಬದಲಾಗಿ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸೋಣ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಸಲಹೆ. ಸಾಧನೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕದ ಮಟ್ಟಿಗೆ ಈ ಬಾರಿ ರಾಜ್ಯ ಬಿಜೆಪಿಯ ಸಾಧನೆ ಅಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿರೋದು. ಅದನ್ನ ಮುಂದೆ ಇಟ್ಬಿಟ್ಟು ಚುನಾವಣೆ ಓಟ್ ಕೇಳಬೇಕು. ವಿಜೇಂದ್ರ ಅವ್ರು ಹೇಳಿದ್ದು, ಒಟ್ಟಾರೆ ಮೋದಿಯವರ ಸಾಧನೆ ನೋಡ್ಬಿಟ್ಟು ತಗೊಂಡು ಹೋಗೋಣ ಅಂತ, ಜನರ ಮುಂದೆ ಇಟ್ಬಿಟ್ಟು ಹೇಳೋಣ ಅಂತ. ಆಬ್ವಿಯಸ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆದರೆ ಎದುರಾಳಿಗಳನ್ನು ಲಘುವಾಗಿ ಪರಿಗಣಿಸೋದು ಬೇಡ ಅಂತ ಕೂಡ ವಿಜೇಂದ್ರ ಅವ್ರು ಹೇಳೋರೆ. ಕಾಂಗ್ರೆಸ್ ಸಾಮಾನ್ಯ ಅಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ಸನ್ನು ವಿಧಾನಸಭಾ ಚುನಾವಣೆಯಲ್ಲಿ ಪ್ರೂವ್ ಕೂಡ ಮಾಡಿದೆ. ಹೀಗಾಗಿ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗ್ಬಿಟ್ರೆ ಹಳ್ಳ ಹಿಡಿತೀವಿ ವಿಧಾನಸಭಾ ಚುನಾವಣೆ ಥರ ಅನ್ನೋದು ಗೊತ್ತಿದೆ. ಈ ಹಿಂದೆ ಏನಾಯಿತು ಅನ್ನೋದು ವಿಜಯೇಂದ್ರ ಅವ್ರಿಗೆ ಬೇಕಾಗಿಲ್ಲ. ಆವಾಗ ಅವ್ರು ಜಸ್ಟ್ MLA ಎಲೆಕ್ಷನ್ ನಿಂತ್ಕೊಂಡಿದ್ದರು, ಗೆದ್ದರು. ಇವಾಗ ಅವರು ರಾಜ್ಯಾಧ್ಯಕ್ಷರು. ಹೀಗಾಗಿ ಯಾವ ರೀತಿ ಪಕ್ಷವನ್ನು ಗೆಲ್ಲಿಸ್ಕೋಬೇಕು ಅನ್ನೋ ಜವಾಬ್ದಾರಿ ಅವ್ರ ಮೇಲಿದೆ. ಇನ್ನು ಮುಂದಿನ ಸುದ್ದಿ, ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಎಂದು ರಾಜ್ಯ ಕಾಂಗ್ರೆಸ್ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ, ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಸಂಸದ BY ರಾಘವೇಂದ್ರ ಅವರು ಗೆಲ್ಲಬೇಕು, ಅವರನ್ನು ಆಯ್ಕೆ ಮಾಡುವುದು ಜನರ ಕರ್ತವ್ಯ ಎಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಶಿವಮೊಗ್ಗದ ಬೆಕ್ಕಿನ ಕಲ್ಮಠದಲ್ಲಿ ಬಸವಶ್ರೀ ಪ್ರಶಸ್ತಿ ಸ್ವೀಕಾರ ಮಾಡಿದ ನಂತರ ಮಾತನಾಡಿದ ಅವರು, ಜಿಲ್ಲೆಯ ಜನರು ಉತ್ತಮ ಸಂಸದರನ್ನು ಆಯ್ಕೆ ಮಾಡಿದ್ದೀರಿ. ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಜನರ ಅಭಿಲಾಷೆಯಂತೆ ರಾಘವೇಂದ್ರ ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮುಂದಿನ 2-3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಮುಂದೆಯೂ ರಾಘವೇಂದ್ರರನ್ನು ಆಯ್ಕೆ ಮಾಡಬೇಕಿರುವುದು ಜನರ ಕರ್ತವ್ಯ ಎಂದರು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮರು ಸೇರ್ಪಡೆಯಾಗಿರುವ ವಿಚಾರವಾಗಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಮಾತನಾಡಿದ ಸಂಸದ ರಾಘವೇಂದ್ರ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬಂದಿದೆ. ರಾಜ್ಯಾಧ್ಯಕ್ಷರು ಗರ್ವಾಪ್ಸಿ ಪ್ರಯತ್ನ ಮಾಡುತ್ತಿದ್ದಾರೆ. ಇದು ಪ್ರಾರಂಭ. ಇನ್ನೂ ಅನೇಕ ನಾಯಕರು ಪಕ್ಷ ಬಿಟ್ಟು ಹೋದವರು ಬೇರೆ ಪಕ್ಷಗಳಲ್ಲಿ ಇರುವವರು ಬಿಜೆಪಿ ಕಡೆ ಬರುವ ಚರ್ಚೆಯಲ್ಲಿದ್ದಾರೆ ಎಂದರು. ಒಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಇದ್ಯಾಕೆ ಹಿಂಗೆ ಹೇಳಿದ್ರು, ಒಂದಷ್ಟು ಆಶ್ಚರ್ಯ. ಇದು ಪಕ್ಷಾತೀತವಾದ ಹೇಳಿಕೆ, ಆದರೆ ಲಿಂಗಾಯತರ ಪರವಾದ ಹೇಳಿಕೆ ಅಲ್ವಾ. ಶಾಮನೂರು ಶಿವಶಂಕರಪ್ಪ ಅವ್ರು ಕಾಂಗ್ರೆಸ್ಸು, BY ರಾಘವೇಂದ್ರ ಅವರು BJP ಸಂಸದರು, ಯಡಿಯೂರಪ್ಪ ಅವ್ರ ಮಗ. ಬಟ್ ಆದರೆ ಜಾತಿ ಧರ್ಮ ಅಂತ ಬಂದಾಗ ಲಿಂಗಾಯತರು ಇನ್ನೇನು ಒಂದೇ ವೇದಿಕೆಯಲ್ಲಿ ಅವರೇ ಗೆಲ್ಸಿ, ಇನ್ನೊಬ್ಬರು ಲಿಂಗಾಯತ ಮುಖಂಡರನ್ನು ಮತ್ತೊಮ್ಮೆ ಗೆಲ್ಸಿ ಅನ್ನೋ ಬದಲು ಹಿಂಗೆ ಹೇಳೋರಷ್ಟೇ. ಅದು ಈಗ ಪಕ್ಷಾತೀತವಾಗಿ. ಅಂದರೆ ಇದ್ಯಾಕೆ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ ಅವ್ರು BJP ಪರ ಮಾತಾಡ್ಬಿಟ್ರು ಅಂತ. ಬೀಗರು ಬೇರೆ ವಾಪಸ್ ಬಂದ್ಬಿಟ್ರಲ್ಲ BJPಗೆ ಅಲ್ವಾ. ಎಸ್, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಹೆಣ್ಣುಮಗಳನ್ನು ಜಗದೀಶ್ ಶೆಟ್ಟರ್ ಅವ್ರ ಫ್ಯಾಮಿಲಿಗೆ ಕೊಟ್ಟಿದೆ. ಈಗ ಬೀಗರು BJPಗೆ ಹೋಗ್ಬಿಟ್ರಲ್ಲ, ಹಂಗಾಗಿ BJP ಇನ್ನೊಬ್ಬ MPನೂ ಮತ್ತೆ ಗೆಲ್ಸಿ ಅನ್ನೋಂಗೇನೋ ಹೇಳಿರಬೇಕು. ಬಟ್ಟು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕಾಂಗ್ರೆಸ್ಸಿಗರು ಲಘುವಾಗಿ ಪರಿಗಣಿಸಬಾರದು. ದಾವಣಗೆರೆ ಕ್ಷೇತ್ರದಲ್ಲಿ ಅಥವಾ ದಾವಣಗೆರೆ ವ್ಯಾಪ್ತಿಯಲ್ಲಿ ಅವರಿಗಿರುವ ಶಕ್ತಿ ದೊಡ್ಡದು.
ಎಷ್ಟೋ ಜನಕ್ಕೆ ಸರಿಯಾಗಿ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ. ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮೊದಲು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಸಾರಥ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ಆದೇಶದಲ್ಲಿ ಸಿದ್ದರಾಮಯ್ಯ ಅವರ ದೊಡ್ಡ ಸಿದ್ದರಾಮೋತ್ಸವ ನಡೆಯುತ್ತೆ. ಅಲ್ಲಿಂದಲೇ ಸಿದ್ದರಾಮಯ್ಯ ಅವರು CM ಆಗಬೇಕನ್ನೋ ಕೂಗು ಸೃಷ್ಟಿಯಾಗಿತ್ತು. ಹೀಗಾಗಿ ಶಾಮನೂರವರು ಗುಡುಗಿದ್ರೆ ಏನು ಬೇಕಾದ್ರೂ ಆಗಬಹುದು. ಈ ಲೆಕ್ಕಾಚಾರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು BY ರಾಘವೇಂದ್ರ ಅವ್ರ ಪರವಾಗಿ ಮಾತಾಡೋರೆ. DK ಶಿವಕುಮಾರ್ ಇದನ್ನೆಲ್ಲ ಗಮನಿಸ್ತವ್ರೆ. DK ಶಿವಕುಮಾರ್ ಅವ್ರು ಹೇಳೋರೆ ಶಾಮನೂರು ಶಿವಶಂಕರಪ್ಪ ಅವ್ರ ವಿರುದ್ಧ ಕಿಡಿಕಾರವ್ರೆ. ಅದಕ್ಕೆ ತಿರುಗೇಟನ್ನು ಕೊಟ್ಟವ್ರೆ. ಎಲ್ಲೆಲ್ಲಿ ಯಾರ್ಯಾರು ಗೆಲ್ಲಿಸ್ಕೋಬೇಕು ನೋಡೋಣ, ಶಿವಮೊಗ್ಗದಲ್ಲಿ ಈ ಸಲ ಕಾಂಗ್ರೆಸ್ಸಿಗೆ ಗೆಲ್ಲೋದು ನೋಡ್ತಾರೆ ಅಂತ ಸವಾಲು ಬೇರೆ ಹಾಕವ್ರೆ. ಬಟ್ ಎಲ್ಲ ಅಚ್ಚರಿ ಬೆಳವಣಿಗೆಗಳು. ಬೆಳಗಾಗೋದ್ರೊಳಗೆ ಜಗದೀಶ್ ಶೆಟ್ಟರು BJPಗೂ ವಾಪಸ್ ಆಗ್ಬಿಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರ ಸ್ಟೇಟ್ಮೆಂಟೇ ಚೇಂಜ್ ಆಗ್ಬಿಡುತ್ತೆ. ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಅವ್ರು ಗೆಲ್ಲಿಸಿ ಅಂತಾರೆ. ರಾಜಕೀಯ ವಿಚಿತ್ರ ಮಾತ್ರ. ಭಾರಿ ಮಜಾ ಇದೆ. ಮಂಡ್ಯದಲ್ಲಿ ಏನು ಡೊಂಬರಾಟ ಆಗುತ್ತೆ ಅನ್ನೋದು ಕಾದು ನೋಡಬೇಕು ಇನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ. ಮುಂದಿನ ಸುದ್ದಿ, ತೆಲಂಗಾಣ ಚುನಾವಣೆಗೆ ರಾಜ್ಯದಲ್ಲಿ ಹಣ ಸಂಗ್ರಹ ಮಾಡಿದಂತೆ ಲೋಕಸಭೆಗೂ ಚುನಾವಣೆಗೂ ವಸೂಲಿ ಶುರುವಾಗಿದೆ. ಇದು ಕಲೆಕ್ಷನ್ ಸರ್ಕಾರ ಎಂದು ಆರೋಪಿಸಿದ್ದಾರೆ HD ಕುಮಾರಸ್ವಾಮಿ ಅವರು. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯು ನಗದು ಅಭಿವೃದ್ಧಿಗೆ ಸಿಕ್ಕ ಕಡೆ ಸುಲಿಗೆಗಿಳಿದಿದೆ. ದಂಧೆಗೆ ಯಾವ ಹುಲ್ಲುಗಾವಲಾದರೇನು, ಹೈಕಮಾಂಡ್ಗೆ ಕಪ್ಪ ಸಲ್ಲಿಸಬೇಕೆಂದು ಹಾದಿ ಬೀದಿಯಲ್ಲಿ ಹೇಳಿಕೊಂಡು ಸಿಕ್ಕಿದ ಕಡೆಯೆಲ್ಲ ವಸೂಲಿ ಮಾಡಲಾಗ್ತಾ ಇದೆ ಎಂದು ಅವರು ದೂರಿದ್ದಾರೆ. ಕೈಗಾರಿಕೆ ಉದ್ಯಮ ಚಟುವಟಿಕೆಗೆ ಒಪ್ಪಿಗೆ ಕೊಡಲು KADB ಇದೆ. ಏಕಗವಾಕ್ಷಿ ವ್ಯವಸ್ಥೆ ಅಡಿಯಲ್ಲಿ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಅದಕ್ಕೂ ಮುನ್ನ ಉನ್ನತ ಮಟ್ಟದ ಹೂಡಿಕೆ ಅನುಮೋದನಾ ಸಮಿತಿ ಒಪ್ಪಿಗೆ ಕೊಡುತ್ತದೆ. ಇಷ್ಟೆಲ್ಲ ಇದ್ದ ಮೇಲೆ ಇಲ್ಲಿ BDA ಕೆಲಸ ಏನು, ಯಾರ ಕಿಸೆ ಭರ್ತಿ ಮಾಡಲಿಕ್ಕೆ BDA ಇಂಥ ಅಡ್ಡದಾರಿ ತುಳಿದಿದೆ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ತೆಲಂಗಾಣ ಚುನಾವಣೆಗೆ ಚೆನ್ನಾಗಿ ಫಂಡಿಂಗ್ ಮಾಡಿಬಿಟ್ಟು ಗೆಲ್ಲಿಸ್ಕೊಬಿಟ್ರಿ. ಅಲ್ಲಿ ರೇವಂತ್ ರೆಡ್ಡಿನ CM ಮಾಡ್ಕೊಬಿಟ್ರಿ. ಈ ಕರ್ನಾಟಕ ನಾಯಕರ ಲೂಟಿ ಹೈದರಾಬಾದ್ನಲ್ಲಿ ನಡೀತಾ ಇದೆ. ಈಗ ಲೋಕಸಭಾ ಚುನಾವಣೆಗೂ ಫಂಡಿಂಗ್ ಮಾಡ್ತಾ ಇದ್ದೀರಾ ಅಂತ ಆರೋಪವನ್ನು ಮಾಡವ್ರೆ. ಮಾಡಲೇಬೇಕು. BJP ಜೊತೆ ಮೈತ್ರಿ, ತಮಗೂ 3-4 ಕ್ಷೇತ್ರ ಕೊಡ್ತಾರೆ. 5 ಸಿಕ್ಬಿಟ್ರೆ ಇನ್ನೂ ಅದೃಷ್ಟ. ಅಭ್ಯರ್ಥಿಗಳು ಯಾರು ಅನ್ನೋ ಲೆಕ್ಕಾಚಾರ, ಕೇಂದ್ರ ಸಚಿವರು ಆಗ್ತೀವಿ, NDA ಅಧಿಕಾರಕ್ಕೆ ಬಂದರೆ ಅನ್ನೋ ಕುತೂಹಲ, ಕನಸು, ಆಸೆ ಎಲ್ಲದರ ಜೊತೆಯಲ್ಲಿದ್ದಾಗ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಲೇಬೇಕಾದ ಅನಿವಾರ್ಯತೆ ಮತ್ತು ಗುಡುಗಲೇಬೇಕಾದ ಕರ್ತವ್ಯ ಅವರದ್ದು. ಅದನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸಿಗರು ಉತ್ತರ ಕೊಡ್ತಾರೆ ಅದಕ್ಕೆ, ಯಾರೆಲ್ಲಿ ಲೂಟಿ ಮಾಡ್ತಾವ್ರೆ ಏನು ಅಂತ. ಇನ್ನು ಮುಂದಿನ ಸುದ್ದಿ, ಪರಿಸರ ನಿಯಮ ಉಲ್ಲಂಘನೆ ಆರೋಪ ಹಿನ್ನೆಲೆ ವಿಜಯಪುರದ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಧ್ಯಕ್ಷತೆಯ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಚ್ಚಲು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಜಾರಿ ಮಾಡಿದೆ. ಈ ಸಂಬಂಧ ಟ್ವಿಟರ್ನಲ್ಲಿ ಟ್ವೀಟ್ ಮಾಡೋ ಮೂಲಕ ಯತ್ನಾಳ್ ಸರ್ಕಾರದ ನಡೆಯನ್ನು ವಿರೋಧಿಸಿ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಎದುರಿಸಲಾಗದೆ ನಮ್ಮ ಎಥನಾಲ್ ಕಾರ್ಖಾನೆಗೆ ನೋಟಿಸ್ ಕೊಡಿಸಿದೆ. ರೈತರಿಗೆ ನೆರವಾಗಲು ಹಾಗೂ ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಕಾರ್ಖಾನೆ ಸ್ಥಾಪಿಸಲಾಗಿದೆ. ಕಾನೂನು ರೀತಿಯ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಲಾಗುತ್ತೆ. ಈ ನೋಟಿಸ್ ಆದೇಶಗಳಿಗೆ ಹೆದರುವ ಜಾಯಮಾನ ನನ್ನಲ್ಲ. ಕಾಂಗ್ರೆಸ್ ಆಡಳಿತದ ವಿರುದ್ಧ ಹೋರಾಟ ಮಾಡಲು ಶಕ್ತಿ ಇಮ್ಮಡಿಯಾಗಿದೆ. ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಎನ್ನುವುದು ಗೊತ್ತಿರೋ ವಿಚಾರ ಅಂತ ಗುಡುಗವ್ರೆ. ಬಡವರಿಗೆ, ದೀನದಲಿತರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಸಹಾನುಭೂತಿಯಿಂದ ಕಾಣುತ್ತಾ ಬಂದಿರುವ ನಾನು ನನ್ನ ಮೀಸಲಾತಿ ನನ್ನದೇ ಕಾರ್ಖಾನೆಗಳಲ್ಲಿ 100 ಜನರಿಗೆ ಉದ್ಯೋಗ ಸೃಷ್ಟಿಸಿದ್ದೇನೆ. ಜಿಲ್ಲೆಯ ಆರ್ಥಿಕತೆಯನ್ನು ಸುಧಾರಿಸಲು ನನ್ನ ಅಳಿಲು ಸೇವೆಯೂ ಇದೆ. ರಾಜಕೀಯ ಒತ್ತಡಕ್ಕೆ ಮಣಿತು ನನ್ನ ಕಾರ್ಖಾನೆಯನ್ನು ಮುಚ್ಚಿಸುವುದರಿಂದ ಇವರು ಏನನ್ನೂ ಕೂಡ ಸಾಧಿಸಲು ಸಾಧ್ಯವಿಲ್ಲ. ಕಾರ್ಖಾನೆ ಮತ್ತೆ ತೆರೆಯುವುದು ನಿಶ್ಚಿತ. ಈ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಅಂತ ಹೇಳೋರೆ. ಯತ್ನಾಳ್ ಅವರು ಸ್ವಪಕ್ಷದವ್ರ ಮೇಲೆ ಗುಡುಕ್ತಾರೆ. ಇದೀಗ ಕಾಂಗ್ರೆಸ್ ಮೇಲೆ ಗುಡುಗಿಲ್ಲ, ನಾನು ಮಾಡ್ತೀನಿ, ನನ್ನದೇ ಪಕ್ಷ ನಾನು ವಾಪಸ್ ಮಾಡಿಸ್ತೀನಿ ಅಂತೆಲ್ಲ. ಬಟ್ ಏನು ಕೇಂದ್ರ ಸರ್ಕಾರವೇ ಅದ್ರ ಮೇಲೆ ಫೈನ್ ಹಾಕಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಐತೆ. ನಮ್ಮದಲ್ಲ ಕೇಂದ್ರ ಸರ್ಕಾರದಂತ. ಬಟ್ ಯತ್ನಾಳ್ ಅವರು ಸುಮ್ಮನೆ ಕೂರವರಲ್ಲ, ನೋಡ್ಬೇಕೇನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಸುದ್ದಿ, JDU ನಾಯಕ ನಿತೀಶ್ ಕುಮಾರ್ ಅವರು BJP ಬೆಂಬಲದೊಂದಿಗೆ ನಾಳೆ ಅಂದರೆ ಭಾನುವಾರ ಮತ್ತೆ ಬಿಹಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ಕಾಂಗ್ರೆಸ್ ಮತ್ತು RJD ಎರಡೂ ತಮ್ಮ ಶಾಸಕರ ಸಭೆ ಕರೆದಿವೆ. ಆದರೆ ಬೆಳವಣಿಗೆ ಆಗುತ್ತಿರುವ ರಾಜಕೀಯ ಸನ್ನಿವೇಶಕ್ಕೆ ಯಾವುದೇ ಸಂಬಂಧವಿಲ್ಲ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯಯಾತ್ರೆ ಸಿದ್ಧತೆಗಳನ್ನು ಚರ್ಚಿಸಲು ಸಭೆ ನಡೆಸುವುದಾಗಿ ಕಾಂಗ್ರೆಸ್ ಹೇಳಿಕೊಂಡಿದೆ. ಆಡಳಿತಾರೂಢ ಮಹಾಗಠಬಂಧನ್ ತೊರೆದು BJP ನೇತೃತ್ವದ NDAಗೆ ಮರಳಲು ಯೋಚಿಸಿದ್ದಾರೆ ಎಂಬ ಬಲವಾದ ಸೂಚನೆಗಳ ನಡುವೆ JDUನ ಉನ್ನತ ನಾಯಕರು ಪಕ್ಷದ ಅಧ್ಯಕ್ಷ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಿವಾಸಕ್ಕೆ ಶನಿವಾರ ದೌಡಾಯಿಸಿದ್ದಾರೆ. ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ರಾಜೀವ್ ರಂಜನ್ ಸಿಂಗ್, ಲಾಲನ್ನ ಸಚಿವ ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಕುಮಾರ್ ಝಾ ಮತ್ತು ರಾಜ್ಯ ವಿಧಾನ ಪರಿಷತ್ತಿನ ಅಧ್ಯಕ್ಷ ದೇವೇಶ್ ಚಂದ್ರ ಠಾಕೂರ್ CM ಅವರ ಅಧಿಕೃತ ನಿವಾಸಕ್ಕೆ ಬಂದಿದ್ದಾರೆ ಎಂದು ವರದಿಯಾಗಿದೆ. ಒಟ್ಟಿನಲ್ಲಿ ಇದು ನೋಡಿರಿ, ಒಂಥರ ಇವತ್ತು ರಾಜೀನಾಮೆ ನಾಳೆ ಪ್ರಮಾಣ ವಚನ ಅನ್ನಂಗೆ ಇದೇನೋ ತಮ್ಮ ಹಳೆಯ ಸಖ್ಯವನ್ನು, ತಮ್ಮ ಹಳೆಯ ಸ್ನೇಹವನ್ನು ಮತ್ತೆ ಮುಂದುವರ್ಸೋಕ್ಕೆ ನಿತೀಶ್ ಕುಮಾರು
ಇದು ಒಂಥರ INDA ಮೈತ್ರಿಕೂಟಕ್ಕೆ ದೊಡ್ಡ ಆಘಾತ. ಹೆಸರಿನ ಮುಂದಿನ ಸುದ್ದಿ. ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಚುನಾವಣಾ ಉಸ್ತುವಾರಿಗಳು ಮತ್ತು ಸಹ ಉಸ್ತುವಾರಿಗಳನ್ನು BJP ನೇಮಕ ಮಾಡಿದೆ. ಸಂಸದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕರ್ನಾಟಕ ಉಸ್ತುವಾರಿಯನ್ನಾಗಿ ಮತ್ತು ಸುಧಾಕರ್ ರೆಡ್ಡಿ ಅವರನ್ನು ಕರ್ನಾಟಕ ಸಹ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿ BJP ಹೈಕಮಾಂಡ್ ಆದೇಶ ನೀಡಿದೆ. ಇನ್ನು ಬೈಜಯಂತ್ ಪಾಂಡಾ ಉತ್ತರ ಪ್ರದೇಶ ನೂತನ ಉಸ್ತುವಾರಿಯಾಗಲಿದ್ದಾರೆ. ಬಿಹಾರದ ಚುನಾವಣಾ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ ನೇಮಕ ಮಾಡಲಾಗಿದೆ. ವಿಜಯ್ ಪಾಲ್ ತೋಮರ್ ಅವರನ್ನು ಒಡಿಶಾ ಮತ್ತು ಶ್ರೀಕಾಂತ್ ಶರ್ಮಾ ಅವರನ್ನು ಹಿಮಾಚಲ ಪ್ರದೇಶ ಉಸ್ತುವಾರಿಯಾಗಿ ಮಾಡಲಾಗಿದೆ. ಒಟ್ಟು 23 ಮಂದಿಯನ್ನು ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ. ಕೇಂದ್ರದ ಮಾಜಿ ಸಚಿವ ಪ್ರಕಾಶ್ ಜಾವಡೇಕರ್ ಅವರನ್ನು ದಕ್ಷಿಣ ರಾಜ್ಯ ಕೇರಳದ ಉಸ್ತುವಾರಿ ನೇಮಿಸಲಾಗಿದೆ. ಪ್ರಕಾಶ್ ಜಾವಡೇಕರ್ಗೆ ಅತಿ ದೊಡ್ಡ ಜವಾಬ್ದಾರಿ ಕೇರಳದಲ್ಲಿ ಕಮಲ ಅರಳಿಸುವ ಪ್ರಯತ್ನವನ್ನು ಮಾಡಬೇಕು. ಬೀಜ ಹಾಕ್ಬಿಟ್ಟು ಅದು ಇನ್ನೆಷ್ಟು ವರ್ಷಕ್ಕೆ ಕಮಲ ಅಲ್ಲಿ ಅರಳುತ್ತ ನೋಡಬೇಕು ನೇಮಿಸಲಾಗಿದೆ. ಇನ್ನುಳಿದಂತೆ ಅಂಡಮಾನ್ ಮತ್ತು ನಿಕೋಬಾರ್ಗೆ ವೈ ಸತ್ಯಕುಮಾರ್, ಅರುಣಾಚಲ ಪ್ರದೇಶಕ್ಕೆ ಅಶೋಕ್ ಸಿಂಘಾಲ್, ಚಂಡೀಗಢಕ್ಕೆ ವಿಜಯಬಾಯಿ ರೂಪಾನಿ, ಗೋವಾಕ್ಕೆ ಆಶೀಶ್ ಸೂದ್, ಜಾರ್ಖಂಡ್ಗೆ ಲಕ್ಷ್ಮೀಕಾಂತ್ ವಾಜಪೇಯಿ, ಲಡಾಖ್ಗೆ ತರುಣ್ ಜುಗ್, ಲಕ್ಷದ್ವೀಪಕ್ಕೆ ಅರವಿಂದ್ ಮೆನನ್, ಪುದುಚೇರಿಗೆ ನಿರ್ಮಲಾ ಕುಮಾರ್ ಸುರಾನಾ, ಸಿಕ್ಕಿಂಗೆ ದಿಲೀಪ್ ಜೈಸ್ವಾಲ್, ಉತ್ತರಾಖಂಡಕ್ಕೆ ದುಷ್ಯಂತ್ ಕುಮಾರ್ ಗೌತಮ್ ಅವರನ್ನು ಉಸ್ತುವಾರಿಗೆ ನೇಮಿಸಲಾಗಿದೆ. ಇನ್ನು ಬಿಹಾರಕ್ಕೆ ವಿನೋದ್ ತಾವ್ಡೆ, ಹರಿಯಾಣಕ್ಕೆ ಬಿಪ್ಲವ್ ಕುಮಾರ್ ದೇವ್, ಹಿಮಾಚಲ ಪ್ರದೇಶಕ್ಕೆ ಶ್ರೀಕಾಂತ್ ಶರ್ಮಾ, ಮಧ್ಯಪ್ರದೇಶಕ್ಕೆ ಮಹೇಂದ್ರ ಕುಮಾರ್ ಸಿಂಗ್, ಒಡಿಶಾಕ್ಕೆ ವಿಜಯಪಾಲ್ ಸಿಂಗ್ ತೋಮರ್, ತಮಿಳುನಾಡಿಗೆ ಅರವಿಂದ್ ಮೆನನ್, ಪಶ್ಚಿಮ ಬಂಗಾಳಕ್ಕೆ ಮಂಗಲ್ ಪಾಂಡೆ ಅವರನ್ನು ನೇಮಿಸಲಾಗಿದೆ. ಬಟ್ ಕರ್ನಾಟಕದ ಯಾವ ನಾಯಕರುಗಳನ್ನು ಕೂಡ ಬೇರೆ ರಾಜ್ಯದ ಉಸ್ತುವಾರಿಗಳನ್ನಾಗಿ ನೇಮಿಸಿಲ್ಲ. ದುರಂತ. CT ರವಿ ಅವರು ಹಿಂದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಮಧ್ಯಪ್ರದೇಶ ಅಲ್ಲಿ ಎಲೆಕ್ಷನ್ ಜವಾಬ್ದಾರಿ ನೋಡ್ಕೊಂಡ್ರು. ಪ್ರಹ್ಲಾದ್ ಜೋಶಿ ಅವರು ರಾಜಸ್ಥಾನದ ಉಸ್ತುವಾರಿ ಅಂತ ಕಂಡಿದ್ದು ಗೆದ್ದರು. ಆದರೆ ಈ ಬಾರಿ ಲೋಕಸಭೆಯಲ್ಲಿ ಕರ್ನಾಟಕದ ನಾಯಕರಿಗೆ ಕೇರೆ ಅನ್ನೋರಿಲ್ಲಪ್ಪ. ಏನೋ ದುರಂತ ಅನ್ನಿಸ್ತಿದೆ ಲಿಸ್ಟು. ಹೆಸಿನ ಈ ಮುಂದಿನ ಸುದ್ದಿ. ಇಂಡಿಯಾ ಮೈತ್ರಿಕೂಟ ಒಟ್ಟಾಗಿರಲು ಪ್ರಯತ್ನ ಮಾಡುತ್ತೇನೆ ಎಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸೋರೆ. ಬಿಹಾರದಲ್ಲೆಲ್ಲ ಊರ್ಬಾಗಿಲಾಯ್ತೈತೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಮೈತ್ರಿಕೂಟವು ಒಗ್ಗಟ್ಟು ಕಾಯ್ದುಕೊಳ್ಳುವ ಬಗ್ಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ TMC ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಸೇರಿದಂತೆ ಎಲ್ಲರಿಗೂ ಪತ್ರ ಬರೆದಿದ್ದೇನೆ. ಹೀಗಾಗಿ ಇನ್ನೂ ಆ ವಿಚಾರದ ಬಗ್ಗೆ ಈಗ ಹೇಳಿಕೆ ಕೊಟ್ಟರೆ ಗೊಂದಲ ಆಗುತ್ತೆ ಎಂದರು. ಭಾನುವಾರ ಡೆಹ್ರಾಡೂನ್ಗೆ ಹೋಗಿ ಮಾಹಿತಿ ಪಡೆದುಕೊಂಡು ನಂತರ ಮಾತನಾಡ್ತೇನೆ. ಇಂಡಿಯಾ ಒಕ್ಕೂಟದ ಎಲ್ಲರೂ ಸ್ಪರ್ಧೆ ಮಾಡಿದರೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ CM ಸ್ಥಾನಕ್ಕೆ ರಾಜೀನಾಮೆ ನೀಡೋದ್ರ ಬಗ್ಗೆ ನನಗೇನೂ ಮಾಹಿತಿ ಇಲ್ಲ. ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವು ಒಟ್ಟಾಗಿರಬೇಕು ಅಂತ ಹೇಳೋರೆ. ಬಟ್ ನಿತೀಶ್ ಕುಮಾರ್ ನಡೆ ಏನಾಗುತ್ತೋ, BJP ಜೊತೆ ಹೋಯ್ತಾರೆ. ನಾಳೆ ಮತ್ತೆ ಪ್ರಮಾಣ ವಚನ ಚರ್ಚೆಗಳು. ಮಲ್ಲಿಕಾರ್ಜುನ ಖರ್ಗೆ ಅಂದರೆ ವೈಯಕ್ತಿಕವಾಗಿ ಅವ್ರಿಗಲ್ಲ, ಕಾಂಗ್ರೆಸ್ AICCಗೆ ಒಂದು ರೀತಿ ಭಾರಿ ಹಿನ್ನಡೆ. ಹೆಸಿನ ಮುಂದಿನ ಸುದ್ದಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ವಯನಾಡ್ ಕ್ಷೇತ್ರದಿಂದಲೇ ಸ್ಪರ್ಧಿಸಲಿದ್ದಾರೆ ಎಂದು ಕಾಂಗ್ರೆಸ್ ಸಂಸದ KM ಮುರಳೀಧರನ್ ಹೇಳಿದ್ದಾರೆ. ಈಗಿನ ವ್ಯವಸ್ಥೆಯನ್ನು ನಾನು ನಂಬುತ್ತೇನೆ. ರಾಹುಲ್ ಗಾಂಧಿ ವಯನಾಡ್ನಿಂದ ಸ್ಪರ್ಧಿಸಲಿದ್ದಾರೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದರು. ಕಣ್ಣೂರು ಹೊರತುಪಡಿಸಿ ಕೇರಳದ ಎಲ್ಲ ಹಾಲಿ ಸಂಸದರು ಅವೇ ಸ್ಥಾನಗಳಲ್ಲಿ ಸ್ಪರ್ಧಿಸುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ವಯನಾಡ್ ಕ್ಷೇತ್ರದಿಂದಲೇ ಸ್ಪರ್ಧಿಸಿದರು. ಉತ್ತರ ಭಾರತದಲ್ಲಿ ಕಷ್ಟ. BJP ಅಲೆಯಲ್ಲಿ, ರಾಮ ಮಂದಿರದ ಅಲೆಯಲ್ಲಿ, ಮೋದಿ ಅಲೆಯಲ್ಲಿ ಉತ್ತರ ಭಾರತದಲ್ಲಿ ಕಷ್ಟ. ಹೀಗಾಗಿ ವಯನಾಡಲ್ಲಿ ಮತ್ತೆ ನಿಂತ್ಕೊಂಡ್ರೆ ಗೆಲ್ತಾರೆ. ಕರ್ನಾಟಕಕ್ಕೆ ಬರ್ತಾರೆ ಅಂತ ಸುದ್ದಿ ನೋಡಬೇಕು. ಬಟ್ ವಯನಾಡಲ್ಲಿ ನಿಂತಿದ್ದರು, ಸಂಸದರಾಗಿದ್ದರು, ಮೋದಿ ಹೆಸರಿನ ವಿರುದ್ಧ ಮಾತಾಡಿದ್ರು, ಸಂಸದ ಸ್ಥಾನ ಅನರ್ಹಗೊಂಡಿತ್ತು, ಮತ್ತೆ ಅದನ್ನು ವಾಪಸ್ ತಗೊಂಡ್ರು ಕೋರ್ಟ್ಗೆ ಹೋಗಿ. ಹಿಂಗೆಲ್ಲ ಆಗೈತಿ. ಈ ಸಲ ವಯನಾಡಲ್ಲಿ ನಿಂತ್ಕೋತಾರೆ ಮತ್ತೆ ಅಂತ ಅಲ್ಲಿ ಸ್ಥಳೀಯ ನಾಯಕರು ಹೇಳೋರೆ. ಬಟ್ ನೋಡಬೇಕು. ಆಬ್ವಿಯಸ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಕಡೆ ನಿಂತ್ಕೋತಾರೆ. ಎರಡೂ ಕಡೆ ನಿಂತರೆ ಒಂದೇ ಕಡೆ ಅಂದರೂ ದಕ್ಷಿಣ ಭಾರತವೇ. ಈಗ ನೋಡಬೇಕು. ಹೆಸರಿನ ಮುಂದಿನ ಸುದ್ದಿ. ಉತ್ತರ ಪ್ರದೇಶ ಮೂಲದ ರಿಂಕು ಸಿಂಗ್ ಬಡ ಕುಟುಂಬದಿಂದ ಅರಳಿದ ಪ್ರತಿಭೆ, ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟು ನಿಂತು ಇಂದು ಪ್ರಸಿದ್ಧಿ ಪಡೆದಿರುವ ಆಟಗಾರ. LPG ಗ್ಯಾಸ್ ವಿತರಕರಾಗಿರುವ ಅವರ ತಂದೆ ಮಗನ ಕ್ರಿಕೆಟ್ ಅಭ್ಯಾಸಕ್ಕಾಗಿ ಹಣ ಹೊಂದಿಸುವುದು ದೊಡ್ಡ ಸವಾಲಾಗಿತ್ತು. ಇನ್ನು ಅಣ್ಣ ಆಟೋ ರಿಕ್ಷಾ ಚಾಲಕ, ಮತ್ತವರ ಅಣ್ಣ ಸ್ವಚ್ಛತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದೆಲ್ಲರ ಬೆಂಬಲದ ಹೊರತಾಗಿ ರಿಂಕು ಸಿಂಗ್ ಆರ್ಥಿಕ ಸಂಕಷ್ಟದಿಂದ ಒದ್ದಾಡಿದರು. ಇದೀಗ ಎಲ್ಲ ಕಷ್ಟಗಳನ್ನು ಮೆಟ್ಟು ನಿಂತು ರಿಂಕು ಸಿಂಗ್ ಭಾರತ ಸ್ಟಾರ್ ಕ್ರಿಕೆಟರ್ಗಳು ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಅಲ್ಲದೆ ಪ್ರತಿ ಪಂದ್ಯಕ್ಕೆ ಲಕ್ಷಗಟ್ಟಲೆ ವೇತನ ಸಹ ಪಡೆಯುತ್ತಿದ್ದಾರೆ. ಈ ಮೂಲಕ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇಷ್ಟಾದರೂ ಅವರ ತಂದೆ ತನ್ನ ಉದ್ಯೋಗವನ್ನು ತೊರೆದಿಲ್ಲ ಎಂಬುದು ಇದೀಗ ಬಹಿರಂಗವಾಗಿದೆ. ರಿಂಕು ಸಿಂಗ್ ಅವರ ತಂದೆ ಖಾನ್ಚಂದ್ರ ಸಿಂಗ್ ಉತ್ತರ ಪ್ರದೇಶದ ಅಲಿಗರ್ನಲ್ಲಿ ಈಗಲೂ LPG ಸಿಲಿಂಡರ್ಗಳನ್ನು ವಿತರಿಸ್ತಿದ್ದಾರೆ. ತ್ರಿಚಕ್ರ ವಾಹನದಲ್ಲಿ, ಆಟೋದಲ್ಲಿ. ವಿಡಿಯೋ ಕೂಡ ಇದೆ ನೋಡಿ. ನಿಜಕ್ಕೂ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದ್ರೇನ್ರಿ, ನಮ್ಮ ಕೆಲಸ ನಾವು ಮರಿಬಾರ್ದು, ನಾವು ಮನೇಲಿ ಕುಂತು ಹಾಳಾಗಬಾರ್ದು ಅಂತ. ನಂಗೆ ತುಂಬ ಚೆನ್ನಾಗಿದೆ ನೆನಪಿದೆ. ಯಶ್ ಅವರ ತಂದೆ PMTC ಡ್ರೈವರ್ ಆಗಿದ್ದರು ಅನಿಸುತ್ತೆ. ಯಶ್ ರಾಕಿಂಗ್ ಸ್ಟಾರ್ ಆದ ಮೇಲೆ ಕೂಡ ಯಶಸ್ಸುಗಳ ಮೇಲೆ ಯಶಸ್ಸನ್ನು ಕೊಟ್ಟರ ನಂತರ ಕೂಡ ಅವರು ತಮ್ಮ ಕೆಲಸವನ್ನು ಮುಂದುವರಿಸಿದರು. ಆ ನಂತರದಲ್ಲಿ ಯಶ್ ಒತ್ತಡಕ್ಕೆ ಮಣಿದು ಸ್ವಲ್ಪ ಕೆಲಸ ಬಿಟ್ಟರು ಏನೋ. ಯಾಕೆಂದ್ರೆ ನಂಗೆ ಯಾವುದೋ ಸಿನಿಮಾ ಹಿಟ್ಟಾದಮೇಲೆ KSRTC ಒಂದು ಕಾರ್ಯಕ್ರಮಕ್ಕೆ ಹೋಗಿ ಯಶ್ ಮಾತಾಡಿದರು.
ಆವಾಗ ಎಷ್ಟು ತಂದೆ ಬಗ್ಗೆ ನಿಜಕ್ಕೂ ಎಲ್ಲ ಏನು ಇಷ್ಟು ಸಾಮಾನ್ಯರ ಥರ ಬದುಕ್ತಾರಲ್ಲ ಅಂತ ತುಂಬ ಚರ್ಚೆ ಆಗ್ತಿತ್ತು. ಇದೀಗ ರಿಂಕು ಸಿಂಗ್ 6 ಬಾಲಲ್ಲಿ 5 6 ಹೊಡೆಯೋಂಥ ಕೆಪಾಸಿಟಿ, ಇಂಡಿಯನ್ ಟೀಮ್ನ ಜೀವಾಳ, T20 ಫಾರ್ಮೆಟ್ನಲ್ಲಿ ಫಿನಿಷರು. ಇಷ್ಟಾದ್ರೂ ಅವ್ರ ತಂದೆ ಇನ್ನೂ ಸಿಲಿಂಡರ್ ಆಗ್ತಾವ್ರೆ. ಎಸ್, ಮಕ್ಕಳು ಬೆಳೆದ್ರೆ ತಂದೆ ಅವ್ರ ಕೆಲಸ ಮಾಡ್ತಾರೆ, ಮಾಡಬೇಕು ಕೂಡ. ಅದು ತಂದೆ ತಾಯಿಗೆ ಮನಸ್ಸಿಗೆ ಒಪ್ಪಲ್ಲ ಮನೇಲಿ ಕೂತ್ಕೊಂಡು ಊಟ ಮಾಡೋಕ್ಕೆ, ಸುಮ್ಮನೆ ಬಂದವರು ಓದೋರು ಮಾತಾಡ್ತಿರ್ತಾರೆ. ಏನೇ ಆಗಲಿ, ರಿಂಕು ಸಿಂಗ್ ಜೀವನ ಸಾಕಷ್ಟು ಜನರಿಗೆ ಸ್ಫೂರ್ತಿ. ರಿಂಕು ಸಿಂಗ್ ಅಷ್ಟೇ ಅಲ್ಲ, ಯಶಸ್ವಿ ಜೈಸ್ವಾಲ್ ಏನು ಇಂಗ್ಲೆಂಡ್ ಮೇಲೆ ಆಡ್ತಾವ್ರಲ್ಲ, ಪಾನಿಪುರಿ ಮಾರ್ಕೊಂಡು ಜೀವನ ಮಾಡಿದವರು ಮುಂಬೈಗೆ ಬಂದು ಮಲಗಕ್ಕೆ ಜಾಗ ಇಲ್ಲದೆ ಯಾರ ಪಾನಿಪುರಿ ಮಾರೋನ್ ಜಾಗ ಕೊಡ್ತಿದ್ದ ಕೆಲಸ ಮಾಡು ಅಂದ್ಬಿಟ್ಟು. ಮೊಹಮ್ಮದ್ ಸಿರಾಜ್ ತಂದೆ ಆಟೋ ಡ್ರೈವರ್. ಟಿ ನಟರಾಜನ್ ಅದೆಲ್ಲ ಬಂದ ಪುಟ್ಟ ಓದ ಪುಟ್ಟ ಅಂತ ಆಡಿದ್ರು ಹೊಂಟೋದ್ರು. ಟಿ ನಟರಾಜನ್ ಎಡಗೈ ವೇಗಿ, ಚಿಕನ್ ಅಂಗಡಿ, ಚಿಕ್ಕದೊಂದು ಪುಟ್ಟ ಅಂಗಡಿ, ಗೂಡಂಗಡಿ, ಅವ್ರ ಊರು ತಮಿಳ್ನಾಡು ಹಳ್ಳಿ ಒಂದರಲ್ಲಿ. ಇಂಥ ಎಲ್ಲ ಸಂಕಷ್ಟಗಳನ್ನ ಮೀರಿ ಸಾಧನೆಯನ್ನು ಮಾಡಿದ್ರು. ಎಸ್ ವೀಕ್ಷಕರೇ, ಟೀಮ್ ಇಂಡಿಯಾ ಆಟಗಾರರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಈ ಬಾರಿ IPLನಲ್ಲಿ RCB ಪರ್ಫಾರ್ಮೆನ್ಸ್ ಹೇಗಿರ್ಬೇಕು ತಿಳಿಸಿ. ಎಸ್, ಒಂದು ಕಡೆ ರಿಂಕು ಸಿಂಗ್ ತಂದೆಯವರ ಸ್ಟೋರಿ ಆದರೆ, ಮತ್ತೊಂದು ಕಡೆ ಕನ್ನಡಿಗ ರೋಹನ್ ಬೋಪಣ್ಣ 43 ವರ್ಷ ವಯಸ್ಸಿನಲ್ಲಿ ಆಸ್ಟ್ರೇಲಿಯನ್ ಓಪನ್ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ಡನ್ ಜೋಡಿ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಹೌದು ವೀಕ್ಷಕರೇ, ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಪ್ರಶಸ್ತಿಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿದೆ. ಮೆಲ್ಬೋರ್ನ್ ಪಾರ್ಕ್ನಲ್ಲಿ ನಡೆದಂಥ ಫೈನಲ್ ಪಂದ್ಯದಲ್ಲಿ ರೋಹನ್ ಬೋಪಣ್ಣ ಹಾಗೂ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಜೋಡಿ ಇಟಲಿಯ ಸಿಮೋನ್ ಬೊಲೆಲ್ಲಿ ಮತ್ತು ಆಂಡ್ರೆ ಬೊವಾಸೋರಿ ಜೋಡಿಯನ್ನು 7-5, 7-5 ಸೆಟ್ಗಳಿಂದ ನೇರ ಸೆಟ್ಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತು. ಕನ್ನಡಿಗರಾದ ನಮ್ಮ ಪಾಲಿಗೆ ಇದು ಹೆಮ್ಮೆಯ ಸಂಗತಿ ಕೂಡ ಹೌದು. ಇದರೊಂದಿಗೆ ಬೋಪಣ್ಣ ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಪುರುಷರ ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಕ್ರಿಕೆಟ್ ಒಂಚೂರು ಬದಿಗೆ ಇಟ್ಬಿಟ್ರೆ ಲೋಕಸಭೆ ಮೇಯ್ನು ಜಾಸ್ತಿ ಚರ್ಚೆ ಆಗ್ತಿರೋದು. ಈ ಬಾರಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ.